ಬಿಜೆಪಿಯವ್ರು ಹೇಳೋದು ನೋಡಿದ್ರೆ ಮೋದಿ ಇಡೀ ವಿಶ್ವದಲ್ಲೇ ಎಲ್ರಿಗೂ ಅಚ್ಚುಮೆಚ್ಚು ಅನ್ನೋ ತರ ಇರುತ್ತೆ. ಮೋದಿ ಒಂದ್ ಮಾತು ಹೇಳಿದ್ರೆ ರಷ್ಯಾ ಉಕ್ರೇನ್ ಯುದ್ಧವೇ ನಿಂತು ಹೋಗುತ್ತೆ ಅಂತ ಕೂಡ ಭಕ್ತ ಪಡೆ ಹೇಳ್ಕೊಂಡು ಓಡಾಡಿತ್ತು. मैंने कहा था ना, कैसी भी सिचुएशन हो मोदी जी हमें घर ले आएंगे. वॉर रुकवा दी पापा और फिर हमारी बस निकाली पापा. ಆದ್ರೆ ಅಂಥದ್ದೇನೂ ಆಗ್ಲಿಲ್ಲ. ನಿಜವಾಗಿ ಅವೆರಡೂ ದೇಶಗಳ ನಡುವೆ ಏನಾಗ್ತಿದೆ ಅನ್ನೋದು ಕೂಡ ತಿಳಿಯಲಾರದ ಸ್ಥಿತಿಯಲ್ಲಿ ಮೋದಿ ಇರೋದು ಕೂಡ ವರದಿಗಳಿಂದ ಬಯಲಾಗಿತ್ತು. ಇಡೀ ವಿಶ್ವದ ವಿಚಾರ ಹೋಗ್ಲಿ, ಅಮೆರಿಕ ಬಗ್ಗೆ ಮೋದಿ ಮತ್ತು ಬಿಜೆಪಿಯವರು ಬಹಳ ಮಾತಾಡ್ತಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮೋದಿಯ ಆಪ್ತ ಮಿತ್ರ ಅಂತ ಕರೀತಾರೆ. ಆ ಸ್ನೇಹಿತ ಈಗ ಹೇಗೆ ಮೋದಿ ಸರ್ಕಾರವನ್ನ ಹೆದರಿಸತೊಡಗಿದ್ದಾರೆ ಅನ್ನೋದು ಬೇರೆ ಮಾತು. 2020ರ ಅಮೆರಿಕ ಚುನಾವಣೆಯಲ್ಲಿ ಮೋದಿ ಹೋಗಿ ಟ್ರಂಪ್ ಪರ ಪ್ರಚಾರ ಮಾಡಿದ್ರು. ಒಂದ್ ದೇಶದ ಪ್ರಧಾನಿ ಅಲ್ಲಿ ಹೋಗಿ ಅಲ್ಲಿನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಒಬ್ಬ ಸ್ಪರ್ಧೆಯ ಪರ ಮತಯಾಚನೆಗೆ ನಿಂತಿದ್ದೇ ವಿಲಕ್ಷಣ ನಿರ್ಧಾರ ಆಗಿತ್ತು. ಟ್ರಂಪ್ ಆ ಚುನಾವಣೆಯಲ್ಲಿ ಸೋತ್ ಹೋದ್ರು, ಅದು ಬೇರೆ ವಿಚಾರ. ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ rang loud and clear. ಮೋದಿ ಅಮೆರಿಕ ಭೇಟಿ ವೇಳೆ ದೊಡ್ಡ ದೊಡ್ಡ ರಂಗುರಂಗಿನ ಕಾರ್ಯಕ್ರಮಗಳೇ ಅಲ್ಲಿ ನಡೆಯೋದ್ರ ಬಗ್ಗೆ ಬಿಜೆಪಿ ವ್ಯವಸ್ಥಿತ ಪ್ರಚಾರವನ್ನೂ ಮಾಡುತ್ತೆ. ಆದ್ರೆ ಇದೇ ಮೋದಿ ಅಮೆರಿಕನ್ನರಲ್ಲಿ ಅತ್ಯಂತ ಕಡಿಮೆ ಪರಿಚಿತ ರಾಜಕಾರಣಿ ಅಂದ್ರೆ ನಂಬ್ತೀರಾ? ಅಮೆರಿಕ ನಿವಾಸಿಗಳ ಸಮಿತಿಯೊಂದಿಗೆ ಯುಗೋ ನಡೆಸಿದ ಸಮೀಕ್ಷೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿನ ಜನರ ನಡುವೆ ಅತ್ಯಂತ ಕಡಿಮೆ ಪರಿಚಿತ ರಾಜಕಾರಣಿಗಳಲ್ಲಿ ಒಬ್ರು ಅನ್ನೋದು ಬಯಲಾಗಿದೆ. ಸಮೀಕ್ಷೆಯಲ್ಲಿ ಪ್ರತಿಕ್ರಿಯಿಸಿದವರಲ್ಲಿ 70% ಜನ ಅವ್ರ ಬಗ್ಗೆ ಸಾಕಷ್ಟು ತಿಳಿದಿಲ್ಲ ಅಂತ ಹೇಳಿದ್ದಾರೆ. ಯುಗೋ ನಡೆಸಿದ ಸಮೀಕ್ಷೆ ಪ್ರಕಾರ ಅಮೆರಿಕದ ನಿವಾಸಿಗಳ ಸಮಿತಿಯೊಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅತ್ಯಂತ ಕಡಿಮೆ ಪರಿಚಿತ ರಾಜಕಾರಣಿ ಅನ್ನೋದನ್ನ ಸಾಬೀತು ಮಾಡಿದೆ. ವಿಶ್ವದ ವಿವಿಧ ನಾಯಕರು ಅಮೆರಿಕದಲ್ಲಿ ಎಷ್ಟು ಜನಪ್ರಿಯರಾಗಿದ್ದಾರೆ ಅನ್ನೋದನ್ನ ನೋಡೋದು ಈ ಸಮೀಕ್ಷೆಯ ಉದ್ದೇಶ ಆಗಿದೆ. ಸಮೀಕ್ಷೆಯಲ್ಲಿ ಜನರ ಅತಿ ಹೆಚ್ಚು ಮೆಚ್ಚುಗೆಗೆ ಪಾತ್ರರಾಗಿರೋರು ಅಂತಂದ್ರೆ ಅಬ್ರಹಂ ಲಿಂಕನ್. ಆ ನಂತರದ ಸಾಲಿನಲ್ಲಿ ಜಾರ್ಜ್ ವಾಷಿಂಗ್ಟನ್, ಕೆನಡಿ, ರೂಸ್ವೆಲ್ಟ್ ಬರ್ತಾರೆ. ಎರಡನೇ ಕ್ವೀನ್ ಎಲಿಜಬೆತ್ ಅವರನ್ನ 68% ಜನ ಮೆಚ್ಚಿದ್ದಾರೆ. ನೆಲ್ಸನ್ ಮಂಡೇಲಾ ಅವರನ್ನ 67% ಮಂದಿ ಮೆಚ್ಚಿದ್ದಾರೆ. ಮಹಾತ್ಮ ಗಾಂಧಿ ಅವರನ್ನ 61% ಮಂದಿ ಮೆಚ್ಚಿದ್ದಾರೆ. ಬರಾಕ್ ಒಬಾಮಾ ಅವರನ್ನ 56% ಮಂದಿ ಮೆಚ್ಚಿದ್ದಾರೆ. ಗಾಂಧಿಯವರು ಇಲ್ಲವಾಗಿ ಇಷ್ಟು ಕಾಲದ ನಂತರವೂ ಅವರನ್ನ ಅಮೆರಿಕದಂತ ದೇಶದ ಜನರು ಇವತ್ತಿಗೂ ನೆನೀತಾರೆ. ಜಗತ್ತಿನಾದ್ಯಂತ ಹೆಚ್ಚು ಪುಸ್ತಕಗಳು ಬಂದಿರೋದು ಕೂಡ ಗಾಂಧಿ ಬಗ್ಗೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಬಹುಶಃ ಗಾಂಧಿ ಪ್ರತಿಮೆ ಇಲ್ಲದ ದೇಶವೇ ಇಲ್ಲ ಅಂತ ಹೇಳ್ಬೋದು. ಆದ್ರೆ ಗಾಂಧಿ ಹೆಸರನ್ನ ಬೇಕು ಅಂದಾಗ ಬಳಸುವ, ಗಾಂಧಿಯನ್ನ ಟೀಕಿಸುವ, ಗಾಂಧಿ ಹಂತಕರನ್ನ ಆರಾಧಿಸೋರ ನಾಯಕ ಮೋದಿ ಈ ಪಟ್ಟಿಯಲ್ಲಿ ಎಲ್ಲಿದ್ದಾರೆ? ಅಲೆಕ್ಸಾಂಡರ್ ದಿ ಗ್ರೇಟ್ ಹೆಸರನ್ನು ಕೂಡ ಅಮೆರಿಕ ಜನ ನೆನ್ಪಿಟ್ಕೊಂಡಿದ್ದಾರೆ. ಟ್ರಂಪ್ ಅನ್ನ 47% ಮಂದಿ ತಿಳಿದಿದ್ದಾರೆ. ಅವರಲ್ಲಿ ಹೆಚ್ಚಿನವರು ಟ್ರಂಪ್ ಬಗ್ಗೆ ಸಕಾರಾತ್ಮಕ ಭಾವನೆ ವ್ಯಕ್ತಪಡಿಸಿದ್ದಾರೆ. ಟ್ರಂಪ್ಗಿಂತ ನಂತರದ ಸ್ಥಾನದಲ್ಲಿ ಜೋ ಬೈಡೆನ್ ಇದ್ದಾರೆ. ಕಾರ್ಲ್ ಮಾರ್ಕ್ಸ್ ಬಗ್ಗೆ 20% ಜನರು ತಿಳಿದಿದ್ದಾರೆ. ವ್ಲಾಡಿಮಿರ್ ಪುಟಿನ್ ಅನ್ನ 14% ಜನ ತಿಳಿದಿದ್ದಾರೆ. ಅದಾದ ನಂತರ ವಿಶ್ವಗುರು ಭಾರತದ ಪ್ರಧಾನಿ ಮೋದಿ ಹೆಸರು ಕಾಣಿಸುತ್ತೆ. 13% ಅಮೆರಿಕನ್ನರಿಗೆ ಮಾತ್ರವೇ ಮೋದಿ ಗೊತ್ತಿದೆ ಅನ್ನೋದು ಸಮೀಕ್ಷೆಯಲ್ಲಿ ಬಹಿರಂಗ ಆಗಿದೆ. ಸಮೀಕ್ಷೆಯಲ್ಲಿ ಪ್ರತಿಕ್ರಿಯಿಸಿದವರಲ್ಲಿ 2% ಜನ ಮಾತ್ರನೇ ಮೋದಿ ಬಗ್ಗೆ ಹೆಚ್ಚು ಸ್ಪಷ್ಟವಾಗಿ ತಿಳಿದಿದ್ದಾರೆ. ಉಳಿದ 11% ಮಂದಿಗೆ ಅಷ್ಟು ಸ್ಪಷ್ಟವಾಗಿ ಮೋದಿ ಬಗ್ಗೆ ತಿಳಿದಿಲ್ಲ. ಅಮೆರಿಕದಲ್ಲಿ ಮೋದಿ ಬಗ್ಗೆ ತಿಳಿದವರ ಸಂಖ್ಯೆ ಚೆಂಗಿಸ್ ಖಾನ್, ಪುಟಿನ್ ಬಗ್ಗೆ ತಿಳಿದವರಿಗಿಂತಾನೂ ಕಡಿಮೆ. ಇದು ಮೋದಿ ಅಮೆರಿಕದಲ್ಲಿ ನಿಜಕ್ಕೂ ಎಷ್ಟು ಜನಪ್ರಿಯರು ಅನ್ನೋದಕ್ಕೆ ನಿದರ್ಶನ. ಈ ಸಮೀಕ್ಷೆಯನ್ನ ಗಮನಿಸಿದ ನಂತರ ಪ್ರತಿಕ್ರಿಯಿಸಿರುವ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್, ಪಿಆರ್ಗಾಗಿ ಇಷ್ಟೊಂದು ಹಣವನ್ನ ನೀರಿನಂತೆ ಖರ್ಚು ಮಾಡಿ ಏನ್ ಲಾಭ ಬಂತು ಅಂತ ಕೆಣಕಿದ್ದಾರೆ. ನಮ್ಮ ವಿಶ್ವಗುರು ಬಗ್ಗೆ ಅಮೆರಿಕದವರಿಗೆ ಗೊತ್ತೇ ಇಲ್ವಾ ಅಂತ ಅವರು ಕೇಳಿದ್ದಾರೆ. ಮೋದಿ ಅಲ್ಲಿ ಹೋದ್ರೂ ಅಲ್ಲಿನ ಪ್ರಮುಖ ಪತ್ರಿಕೆಗಳೇನು ಮೋದಿ ಬಗ್ಗೆ ಹೆಚ್ಚು ಬರೆಯೋದಿಲ್ಲ ಅಂತ ಹೇಳಲಾಗತ್ತೆ. ಆದ್ರೆ ಇಲ್ಲಿ ವಿಜೃಂಭಿಸಿ ಬರೆಯಲಾಗತ್ತೆ. ಚಾನೆಲ್ಗಳು ಮೋದಿಮಯವಾಗತ್ತೆ. ಮೋದಿ ಎಲ್ಲಾ ದೇಶಗಳಲ್ಲೂ ಭಾರಿ ಜನಪ್ರಿಯರು ಅಂತ ಇಲ್ಲಿ ನಮಗೆ ಹಲವು ವರ್ಷಗಳಿಂದ ಹೇಳ್ಕೊಂಡು ಬರಲಾಗ್ತಿದೆ. ಮೋದಿ ಅಮೆರಿಕಾಗೆ ಹೋದಾಗ್ಲೆಲ್ಲ ಕಳೆದ 10 ವರ್ಷಗಳಲ್ಲಿ ಎನ್ಆರ್ಐಗಳನ್ನ ಅಲ್ಲಿಗೆ ದೊಡ್ಡ ಪ್ರಮಾಣದಲ್ಲಿ ಆಹ್ವಾನ ಮಾಡಲಾಗೋದನ್ನ ನಾವು ನೋಡಿದ್ದೀವಿ. ಕ್ರೀಡಾಂಗಣಗಳು ಮೋದಿ ಮೋದಿ ಘೋಷಣೆಗಳಿಂದ ತುಂಬ ಹೋಗಿದೆ ಅಂತ ನಮಗೆ ತೋರಿಸಲಾಗತ್ತೆ. ಹೀಗೆ ಮೋದಿಯವರ ವಿದೇಶ ಪ್ರವಾಸಗಳನ್ನ ಅಲ್ಲಿ ಅವರ ಇಮೇಜ್ ಹೆಚ್ಚಿಸೋಕೆ ವ್ಯಾಪಕವಾಗಿ ಬಳಸಲಾಗತ್ತೆ. ಅಂತಹ ಸುದ್ದಿಗಳ ಮೂಲಕ ಮೋದಿ ವಿಶ್ವಗುರು ಅಂತ ಟಾಮ್ ಮಾಡಲಾಗತ್ತೆ. ಆದ್ರೆ ಈಗ ವಾಸ್ತವವಾಗಿ ವಿಶ್ವಗುರು ಎಂಬ ಮೋದಿಯ ಸಂಪೂರ್ಣ ಇಮೇಜ್ ಅನ್ನ ಟ್ರಂಪ್ ಒಬ್ಬರೇ ಕಳೆದ ಕೆಲ ಸಮಯದಿಂದ ಒಡೆದು ಹಾಕಿದ್ದಾರೆ. ಟ್ರಂಪ್ ಗೆಲ್ಲಲಿ ಅಂತ ಅಂಥ ಭಕ್ತರು ಹವನ ಯಜ್ಞ ಮಾಡಿದ್ರು, ಗೆದ್ದಾಗ ಸಂಭ್ರಮಿಸಿದ್ರು. ಈಗ ಅದೇ ಟ್ರಂಪ್ ಭಾರತಕ್ಕೆ ಬೆದರಿಕೆ ಹಾಕ್ತಿದ್ದಾರೆ. ಭಾರತದ ಬಣ್ಣ ಬಯಲು ಮಾಡಿದ್ರಿಂದ ಸುಂಕ ಇಳಿಸೋಕೆ ಒಪ್ಕೊಂಡಿದೆ ಅಂತ ಬಹಿರಂಗವಾಗಿ ಹೇಳ್ತಿದ್ದಾರೆ. ಭಾರತದ ಮೇಲೆ ಏಪ್ರಿಲ್ 2ರಿಂದ ಸುಂಕ ವಿಧಿಸೋದಾಗಿ ಬೆದರಿಕೆ ಒಡ್ಡಿದ್ದಾರೆ. ಟ್ರಂಪ್ ಭಾರತದ ವಿಷಯದಲ್ಲಿ ಬಳಸಿದ ಭಾಷೆ ಮತ್ತು ಮೋದಿ ಅದನ್ನ ನಿರಂತರವಾಗಿ ಕೇಳಿಸಿಕೊಂಡು ಮೌನವಾಗಿರೋದು ಮೋದಿಯ ಸಂಪೂರ್ಣ ಇಮೇಜ್ಗೆ ದೊಡ್ಡ ಹಾನಿ ಉಂಟು ಮಾಡಿದೆ.
ಮೋದಿ ಅವರ ಮೇಲೆ ಟ್ರಂಪ್ ಮತ್ತು ಮಸ್ಕ್ ಇಬ್ಬರೂ ಸೇರಿನೇ ಒತ್ತಡ ಹೇರ್ತಾ ಇರೋದು ಕಾಣ್ತಿದೆ. ಮೋದಿ ಅಮೆರಿಕದ ಪಾಡ್ಕಾಸ್ಟರ್ಗಳ ಜೊತೆ ಮಾತಾಡಿದ್ರು. ಇದು 3 ಗಂಟೆಗಳ ಮಾತುಕತೆ ಆಗಿತ್ತು. ಮೋದಿ ಅಮೆರಿಕದ ಜನರನ್ನ ತಲುಪೋಕೆ ತಮ್ಮದೇ ಆದ ಎಲ್ಲ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟ. ಆದರೆ ನಿಜವಾಗಿಯೂ ಮೋದಿಯವರ ಅಂತಹ ಕಸರತ್ತುಗಳಿಂದ ಏನೇನೂ ಆಗದು ಅನ್ನೋದಕ್ಕೆ ಸಮೀಕ್ಷೆನೇ ಸಾಕ್ಷಿ. ನೂರಾರು ಕೋಟಿಗಟ್ಟಲೆ ಖರ್ಚಾಗುವ ಐಟಿ ಸೆಲ್, ಮಡಿಲ ಮೀಡಿಯಾಗಳು, ಟ್ರೋಲ್ಗಳು ಎಲ್ಲವೂ ಇದ್ದು ಏನ್ ಪ್ರಯೋಜನ ಅಂತ ಕೇಳುವಂತೆ ಮಾಡಿದೆ ಮೋದಿಜಿ ಬಗ್ಗೆ ಅಮೆರಿಕದಿಂದ ಬಂದಿರುವ ಈ ಸುದ್ದಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.